ಈಗಂತೂ ಒಂದಿನ ಮಳೆ ಇದ್ದರೆ ಮತ್ತೊಂದಿನ ಬಿಸಿಲು. ಈ ರೀತಿ ಚೇಂಜ್ ಆಗ್ತಿರೋ ವೆದರ್ಗೆ ಈ ರಸಮ್ ರೆಸಿಪಿ ಮಾತ್ರ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಹಾಗೆಯೇ ಈ ರಸಮ್ ಮಾಡೋಕ್ಕೆ ಬೇಳೆ ಅಥವಾ ರಸಮ್ ಪೌಡರ್ ಎರಡೂ ಬೇಕಾಗಿಲ್ಲ. ಕ್ವಿಕ್ಕಾಗಿ ಹಾಗೆ ಫ್ಲೇವರ್ಫುಲ್ಲಾಗಿ ಮಾಡೋ ರಸಮ್ ತುಂಬಾ ಟೇಸ್ಟಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದೆರಡು ಟೊಮೆಟೋನ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣು, 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಒಂದು 8ರಿಂದ 10 ಬೆಳ್ಳುಳ್ಳಿ ಎಸ್ಲು, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಹಾಕದೆ ಇದನ್ನು ರುಬ್ಕೊಳ್ಬೇಕು. ಖಾರ ಜಾಸ್ತಿ ಬೇಕನ್ನೋರು ಒಣಮೆಣಸು ಅಥವಾ ಹಸಿಮೆಣಸನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಒಗ್ಗರಣೆಗೆ 1-2 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬಿಸಿ ಆದಮೇಲೆ ಒಂದು ಸಣ್ಣ ಸ್ಪೂನಲ್ಲಿ ಸಾಸಿವೆ ಪಟ್ಪಟ ಅಂತ ಅಂದಮೇಲೆ ಬೇವಿನ ಎಲೆ ಹಾಗೆಯೇ ಹಿಂಗೆ ಹಾಕ್ಕೊಳ್ಬೇಕು. ಅದಾದಮೇಲೆ ನಾವು ಈಗ ರುಬ್ಬಿರೋ ಅಂಥ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ನೀರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕಿಬಿಟ್ಟು ಕುದಿ ಬರ್ಸೋಕ್ಕೆ ಇಟ್ಕೊಳ್ಬೇಕು. ಒಂದು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು. ಮೊದಲನೇ ನಾವು ಉಪ್ಪನ್ನ ಆ್ಯಡ್ ಮಾಡಿರೋದ್ರಿಂದ ನೋಡಿಕೊಂಡು ಹಾಕ್ಕೊಳ್ಳಿ. ಕೊನೆಗೊಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡ್ರೆ ನಮ್ಮ ಇನ್ಸ್ಟಂಟ್ ರಸಮ್ ರೆಡಿ. ಬರೀ ಮೀಲ್ಸಿಗಷ್ಟೇ ಅಲ್ಲ, ಸೂಪ್ ಆಗಿಯೂ ಕೂಡ ಈ ರಸಮ್ನ ಕನ್ಸ್ಯೂಮ್ ಮಾಡ್ಕೋಬೋದು. ಶೀತ ಕೆಮ್ಮು ಅಥವಾ ಗಂಟಲು ಕೆರೆತ ಇದ್ದಾಗ ಒಂದ್ಸಲ ಈ ರಸಮ್ನ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ.